ಹೇಳ್ತಿರೋದು ನೀವು ಕಟ್ಟೋ ದುಡ್ಡಿಗೆ ಮತ್ತೆ ಯಾರು ಇನ್ಶೂರೆನ್ಸ್ ಅಂತ ಕಟ್ತಾ ಇದ್ದಾರೆ ಅದಕ್ಕೂ ಕೂಡ ಒಂದು ಬಾಂಡ್ ಇದು ಬೇಕು ನಿಮ್ಗೆ ಅಂತ ಆಧಾರ ಬೇಕು ಅಂತ ಕೇಳ್ತಿರೋದಲ್ಲ. ಹೌದು ಸರ್, ಆಧಾರ ಇಲ್ಲ ಸರ್ ಇವ್ರ ಕಡೆ. ನಾ ಮೊನ್ನೆ ಹೇಳಿದೆ ಸೂಪರ್ವೈಸರ್ ಬಂದಾಗೆ ಅಮ್ಮ ಎಲ್ಲಾದವ್ರಿ ತೊಗೊಂಬರ್ತೀನಿ ಅಂತಂದರು. ಅದು ತೊಗೊಂಬಂದ್ ಕೊಟ್ಟೆ ಇಲ್ರಿ ಇವ್ರು. ತೊಗೊಂಬಂದ್ ಕೊಟ್ಟಿಲ್ಲ ಸರ್. ಏನು ಕೊಟ್ಟಿಲ್ಲ ಅಂದ್ಮೇಲೆ ಯಾಕೆ ಕಟ್ತಿದ್ದೀರಾ ಮತ್ತೆ ದುಡ್ಡು? ಸ್ಟಾಪ್ ಮಾಡೀನಿ ಸರ್, ಅದಕ್ಕೆ ಸ್ಟಾಪ್ ಮಾಡೀನಿ. ಹಿಂದೆ ಜಮಾ ಆಗಿತ್ತಲ್ಲ ಆ ದುಡ್ಡು ನಮ್ ಹಿಂದಿನ ದುಡ್ಡು ಅದು ಸಾಲಕ್ಕೆ ಜಮಾ ಆಕೈತೆ ಅಂತಂದ್ರು, ಹೊಸ ಸಾಲಕ್ಕೆ ಸರ್. ಅದು ಜಮಾ ಆಗಿತ್ತು ತೋರ್ಸ್ಬೇಕ್ರಿ ಸರ್. ಹಂಗಾರ ಯಾವ ಬ್ಯಾಂಕಿಂದ ನಿಮಗ್ ಬಂತು? ನಿಮ್ ದುಡ್ಡು ಕೂಡ ಅದೇ ಬ್ಯಾಂಕಿಗೆ ಹೋಗ್ಬೇಕಲ್ವಾ? ಸರ್ ಅದೇನು ಹೇಳಿಲ್ಲ ಸರ್ ಅವರು. ಬ್ಯಾಂಕಿಗೆ ಕಟ್ತೀನಿ ಅಂತ ಹೇಳ್ತಾರೆ ಸರ್. ಯಾವ ಬ್ಯಾಂಕಿಗೆ ಅಂತ SBI ಬ್ಯಾಂಕ್ ಅಂತ ಅಂದಾರೆ ಇವ್ರು. ಆಯ್ತು, ಅದನ್ನ ಅಕೌಂಟ್ ಬ್ಯಾಂಕಿಗೆ ಕಟ್ತೀನಿ, ನಾ ಅಲ್ಲೇ ಕೊಡ್ತೀನಿ, ನಮ್ಮ ಅಕೌಂಟ್ ನಂಬರ್ ಕೊಟ್ಬಿಡ್ರಿ, ನಾ ಅಲ್ಲೇ ಇದು ಮಾಡ್ಕೊಂತೀನಿ ಅಂತ ಹೇಳಿದ್ವಿ. ಅದೇ ಯಾಕ ನಾವು ಕೊಟ್ಟಿದ್ದು ನಮ್ ಕಡೆ ಕಟ್ಟಿರಿ ಅಂತ ಅಂತಾರೆ ಇವ್ರು. ಆಯ್ತು, ನೀವು ಕೊಟ್ಟಿದ್ದು ಎಲ್ಲಿಗೆ ನೀವೇ ಇಟ್ಕೊತೀರಾ ಬ್ಯಾಂಕ್ ಕೊಡ್ತಾರಂತ ಅವರು? 13 ವರ್ಷದ ಉಳಿತಾಯ ಏನೈತಿಲ್ಲ ಅದು ಪಾಸ್ಬುಕ್ನಾಗ ಬರ್ಬೇಕು. SBI ಪಾಸ್ಬುಕ್ನಾಗ ಹಚ್ಕೊಡ್ರಿ. ಅದು ಮತ್ತೆ ಅಲ್ಲೇ ಅಲ್ಲ ಯಾವಾರ ಮಾಡೋದು. ಕೊಟ್ಟಾಗ ನೀವು ಹೋಗ್ಬಿಟ್ಟು ಆ ಪೊಲೀಸರ ಹತ್ರನೇ ಹೇಳಿ, ಸರ್ ನನ್ಗೆ ಇವ್ರು ಲೆಕ್ಕ ಕೊಟ್ಟಿಲ್ಲ, ನಾನು ಅದಕ್ಕೆ ದುಡ್ಡು ಕಟ್ಟಿಲ್ಲ ಅಂತ. ಅಲ್ಲಿಗೆ ಅವರು ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಅಲ್ಲಿಗೆ ತಗೊಂಬಂದು ಪೊಲೀಸರ ಮುಂದೆನೆ ಕೊಡ್ಲಿ. ಸರ್ ಯಾವ್ಯಾವಕ್ಕೆ ಎಷ್ಟೆಷ್ಟು ಹೊತ್ತು ಎಲ್ಲೆಲ್ಲಿ ಜಮಾ ಆಯ್ತು. ಈಗ ಇವರೇ ಬಂದು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗಿರ್ಬೋದು. ಇವ್ರು ಮನೇಲಿ ಮಡಿಕತ್ತಾರ ಅದನ್ನ ಚೀಲು ತುಂಬ್ಕೋತಾರ ಆ ದುಡ್ಡನ್ನ ಬ್ಯಾಂಕಿಗೆ ತಾನೇ ಕೊಡ್ಬೇಕು. ಹೌದು. ಈಗ ನಾನು ಇನ್ನೊಂದು ಏನ್ ಹೇಳಿದ್ವಿ ಸರ್, ಬ್ಯಾಂಕ್ ಅವ್ರು ಬಿಡ್ತಾರ ಹೋಗ್ಲಿ? ಇವ್ರು ತುಂಬಿ ಇಟ್ಕೊಂಡ್ಬಿಟ್ರ ಬ್ಯಾಂಕ್ ಅವ್ರು ಬಿಡ್ತಾರಾ? ಇಲ್ಲ ಬಿಡಂಗಿಲ್ಲ. ಬ್ಯಾಂಕ್ ಅವ್ರು ನಿಮ್ಗೆ ದುಡ್ಡು ಕೊಟ್ಟಿದಾರೆ ಅಂದ್ಮೇಲೆ ನೀವು ಬ್ಯಾಂಕ್ಗೆ ದುಡ್ಡು ಕೊಡ್ಬೇಕಲ್ವಾ? ಆ ಪ್ರಶ್ನೆ ಮಾಡೀನಿ ಸರ್ ನಾನು. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ರಾಜೇಶ್ ಅಲ್ಲಾರ? ನಮಸ್ಕಾರ. ಶ್ರೀ ಮಾತಾಡೋದು, ಹೇಳಿ ಹೇಳಿ. ರೈಟ್ ನ್ಯೂಸ್ ಅವರು. ಅಲ್ಲಾರ, ನಾವು ಇಲ್ಲಿ ನಾಗರಾಜ್ ಅರಳಿ ಅಂತ ಗದಗ ಡಿಸ್ಟಿಕ್ ಮುಂದ ಸರ್. ನಮ್ಮ ಊರು ಸರ್. ಸರ್ ಧರ್ಮಸ್ಥಳ ಸಂಘದ ಸರ್ ಹಿಂದೆ ಸಾಲ ತೊಗೊಂಡಿದ್ವಿ ಸರ್. ಈ 3 ಲಕ್ಷ ರೂಪಾಯಿ ತೊಗೊಂಡಿದ್ವಿ ಸರ್. ಅದರಲ್ಲಿ 1 ಲಕ್ಷ ರೂಪಾಯಿ ಸಾಲ ಮುಟ್ಟಿದೆ ಸರ್. ನೀವು 2 ಲಕ್ಷ ರೂಪಾಯಿ ಬಾಕಿ ಇದೆ, ಅದನ್ನ ಕಟ್ತಾ ಇದ್ದೀವಿ ಸರ್. ಈಗ 2 ಕಂತು ಆಯ್ತು ಮಿಸ್ ಮಾಡಿ ಸರ್. ಅಂದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅದು ಹೆಚ್ಚುವರಿ ತುಂಬಿಕೊಂಡಿದ್ದೆ ಸರ್. ಒಂದು 7-8 ಕಂತು ಜಾಸ್ತಿ ಆಗಿತ್ತು ಸರ್ ಹಿಂದೆ ಸಾಲ ತಗೊಂಡಾಗ. ಈ 3 ಲಕ್ಷ ಅಲ್ದನ 1 ಲಕ್ಷ ರೂಪಾಯಿ ಸಾಲ ತಗೊಂಡಾಗ ಏನಾಯ್ತು, 7 ಕಂತು ಜಾಸ್ತಿ ಆಗಿತ್ತು ಸರ್. ಆ 7 ಕಂತಿಂದ ರೊಕ್ಕ ಎಲ್ಲಿ ಹೋಗಿದೆ ಅಂತ ಕೇಳಿದ್ರೆ, ಇಲ್ಲ ಅದು ಜಮಾ ಆಗೈತ್ರಿ ಉಳಿತಾಯಕ್ಕೆ ಅಂತ ಹೇಳಿದ್ರಿ ಸರ್. ಈಗ ಅದನ್ನ ಜಮಾ ಆಗಿದ್ದು ಒಳ್ಳೆ ಅದನ್ನ ಕೇಳಿದ್ರೆ, ಇಲ್ಲ ಮೊನ್ನೆ ಬಂದಾಗ ಏನಂದ್ರು ಸೂಪರ್ವೈಸರ್, ಇಲ್ಲ ಅದು ಹೊಸ ಸಾಲಕ್ಕ ಜಮಾ ಆಕೈತಿ ಅಂತಂದ್ರು. ಹೊಸ ಸಾಲಕ್ಕೆ ಜಮಾ ಆದ್ರೆ ಅದು ತೋರ್ಸ್ಬೇಕಲ್ಲ ಸರ್, ತೋರ್ಸೇ ಇಲ್ಲ ಅವರು. ಒಳ್ಳೆ ಮತ್ತೆ ಇನ್ನೊಂದು ಏನಂತಂದ್ರೆ, ನಾ ಅದನ್ನೇ ಹೇಳಿದೆ, ಏನು ನನಗೆ ಪಾಸ್ಬುಕ್ ಬೇಕಲ್ಲ, ಗುಂಪಿಂದ ತುಂಬ್ತೀರಲ್ಲ ನೀವು ಪಾಸ್ಬುಕ್, ಇಂಡಿವಿಜುವಲ್ ಇರಬೇಕು, ಇಲ್ಲಾಂದ್ರೆ ಇದು ಗುಂಪಿನ ಇದ್ರಲ್ಲಿ ಇದ್ದಾರ ಬೇಕಲ್ಲ ಅಂತ ಕೇಳಿದ್ವಿ. ಇಲ್ಲ ಕೊಡ್ತೀವಿ ನಿಮಗೆ ತೊಗೊಂಬಂದು ಕೊಡ್ತೀವಿ ಅಂದ್ರೆ ನೀವು ಹೊರಗೆ ಬಂದಿಲ್ಲ ಸರ್. ಹೊಳ್ಳಿ ಅವಾಗ RBI ಗೈಡ್ಲೈನ್ಸ್ ಕೇಳಿದ್ರಿ ಸರ್, ಎಲ್ಲ ಐತೆ ಅಂದ್ರಿ. ಆವಾಗ ಸಂಘದ ಏನು ರಿಜಿಸ್ಟ್ರೇಷನ್ ಮಾಡ್ತಾರಲ್ರಿ ಸರ್, ಇಲ್ಲಿ ಉಪ ನೋಂದಣಾ ಅಧಿಕಾರಿ ಲೈಸೆನ್ಸ್, ಅವ್ರ ಕಡೆಯಿಂದ ಏನೋ ತಂದಿರೋಣ ಅಂತಂದ್ರೆ ಐತೇನ ಅಂತಂದು ಕೇಳಿದ್ರೆ ಅದು ಇಲ್ಲ ಅಂತಂತಂದ್ರೆ, ಇಲ್ಲ ಐತಿ ಅಂತಂದ್ರು. ಇಲ್ಲಿ ತಂದಿಲ್ಲ ಐತಿ ಅಂತ ಹೇಳಿದ್ರು ಸರ್. ಹೊಳ್ಳಿ 350 ರೂಪಾಯಿ PRK ತುಂಬ್ತಾರೆ ಸರ್ ಅದನ್ನ. ಆ 350 ರೂಪಾಯಿ PRK ತುಂಬಿದ್ದು ರಸೀದಿ ಕೊಡಂಗಿಲ್ಲ ಸರ್. ಅಲ್ಲೇ ಸಣ್ಣದೊಂದು ಚೀಟಿ ಅಂಟಿಸಿರ್ತಾರೆ ಸರ್ ಅವರು. ಬಿಳಿದೊಂದು ಚೀಟಿ ಅಂಟಿಸಿರ್ತಾರೆ, ಅದ್ರಾಗ ಅಲ್ಲೇ ಐತಿ ಅಂತ ಹೇಳ್ತಾರೆ. ನಾ ಅದನ್ನ ಕೇಳಿಲ್ಲ ಸರ್. ನನಗ ಈ 3 ವರ್ಷ ಆಯ್ತು ಸರ್ ನಾ ಕೇಳ್ಕಂತ ಬರಕಾಗ್ತದ. 3 ವರ್ಷಲಿದ್ದ ಕೇಳಿದ್ರು ಅವ್ರೇನು ಕೊಟ್ಟಿರ್ಲಿಲ್ಲ ಸರ್. ಸಂಘದಾಗ ಇರುತ್ತಲ್ರಿ ಅಂತ ಕೂತು ಬಂತು ಸರ್. ಈಗ ನಾವು ಅದು ಹೆಚ್ಚುವರಿ ಸಾಲ ಕಟ್ಟಿದ್ದೊಂದು, ಆ ಬಳಿಕ ಒಂದು 7,000 ಒಂದು ಕಟ್ಟಿದ್ವಿ ಸರ್. ಅದು ಯಾವುದೋ ಇನ್ಶೂರೆನ್ಸ್ ಅಂತ ಮಾಡ್ಸಿದ್ ಸರ್. ಆ ಇನ್ಶೂರೆನ್ಸ್ 7,000 ಬಂದಿಲ್ಲ ಸರ್. ಅದ ಆ ಬಾಂಡನ್ನು ಕೊಟ್ಟಿಲ್ಲ ಸರ್. ಒಳ್ಳೆ ಏನೋ ಜೀವನ್ ಮೊದಲ ಅಂತ ಮಾಡ್ಸಿದ್ರು ಸರ್. ಅದು ಇನ್ಶೂರೆನ್ಸ್ ಸರ್. ಅದು ಸತ್ಯ ಬಾಂಡ್ ಬಂದಿಲ್ಲ. ಅದು ಮಾಡ್ಸಿದ್ರು. ಸಾಲಕ್ಕೆ ಮಾಡ್ಸಿವಿ ಅಂತ ಅಂದ್ರು. ಸಾಲಕ್ಕೆ ಮಾಡ್ಸಿದ್ದ ರಸೀಟ್ ಕೊಡ್ಬೇಕಾ ಸರ್, ಅದು ಕೊಟ್ಟಿಲ್ಲ ಸರ್. ಆವಾಗ LIC ಒಂದು ಯಾವ್ಯಾವ ಒಂದು ಮಾಡ್ಸಿದ್ರು ಸರ್ 7,000 ಅದು ಸತ್ಯ ಬಂದಿಲ್ಲ ಸರ್. ಇದು ಮತ್ತೆ ಮುಂದೆ ಹೆಂಗ್ ಸರ್ ಇದು ಪರಿಣಾಮ? ನಿಮ್ಗೇನು ಕೊಡ್ತಾ ಇಲ್ಲ ಅಂತ ಅಂದ್ಮೇಲೆ ಏನ್ ಹೇಳೋದು ಇವ್ರೆ? ಮತ್ತೆ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರು, ಯಾರೋ ಚಿಕ್ಕಮಂಗ್ಳೂರ್ ಅವರು,
ಸರ್ ನಮ್ಗೆಲ್ಲ ಕೊಟ್ಟಿದ್ದಾರೆ, ಯಾರೋ ಸುಳ್ಳು ಹೇಳ್ತಾ ಇದಾರೆ, ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ, ತಾಕತ್ತಿಲ್ಲ, ದಮ್ ಇಲ್ಲ, ಅದಕ್ಕೆ ಎಲ್ಲ ಈ ತರ ಕೇಳ್ಕೊಂಡು ಸುಳ್ಳು ಹೇಳ್ತಾ ಇದಾರೆ ಅಂತ ಪಾಪ ನಮ್ಮ ವಿಡಿಯೋದಲ್ಲಿ ಬೆಳಗ್ಗೆ ಹೇಳ್ತಾ ಇದ್ರು. ಹೌದು ಸರ. ಆ ಹೆಣ್ಮಗಳನ್ನ ಬೇಕಾರೆ ಕರ್ಕೊಂಬಂದು ಇಲ್ಲಿ ಹಿಂಗ್ ಕೊಟ್ಟಲ್ಲ, ಅವು ಬುಕ್ ಸ್ಟಾಕ್ ಅದಾವ ಸರ್, ಸಂಘದಾಗ ಅದಾವ ಸರ್. ಆ ಬುಕ್ ನ ಲೆಕ್ಕ ತಗೋಸ್ತೀನಿ, ಆ ಲೆಕ್ಕ ಅವ್ರ ಮಾಡ್ಲಿ ಬೇಕಾದ್ರೆ ಕುಂದ್ರಿಸಿ ಲೆಕ್ಕ ಮಾಡ್ತೀನಿ ಸರ್. ಲೆಕ್ಕ ಮಾಡ್ಸ ಅವ್ರು ಏನ್ ಬರುತ್ತೆ ಅವ್ರ ಬಾಯಿಗಿದ್ದೇಳಿ ನಾವ್ ಏನ್ ಬರುತ್ತೆ ನಾವ್ ಹೇಳ್ತೀವಿ ಸರ್ ಬೇಕಾರೆ. ಹಾ ಸರ್. ಬೆಳಗ್ಗೆ ಪಾಪ ಯಾರೊಬ್ರು ಹೇಳ್ತಾ ಇದ್ರು ಹಾಗಂತ. ಸೊ ನಿಮ್ಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಮತ್ತೆ ದಮ್ ಇಲ್ಲ, ಅದಕ್ಕೆ ಸಾಲ ತಗೊಂಡ್ಬಿಡ್ತಾರೆ. ಅಲ್ಲಿ ತಂದಿಲ್ಲ ಸರ್, 13 ವರ್ಷದಿಂದ ಕಟ್ಕೊಂತ ಬಂದಿ ಸರ್. ಒಂದಲ್ಲ ಎರಡಲ್ಲ 13 ವರ್ಷ ಸರ್. ಅದು ಉಳಿತಾಯ ತೋರ್ಸ್ಬೇಕಂಗದ್ರ ಅದ ಮೇಡಮ್ನ ಕೇಳ್ತಿಬೇಕಾರ, ಉಳಿತಾಯ ಎಲ್ಲೈತೆ ಅನ್ನೋದು ಅದ ಮೇಡಮ್ನ ಕೇಳ್ತೀನಿ ಬೇಕಾರೆ. ಅದ ಮೇಡಮ್ಗ ನಾವು ಪ್ರಶ್ನೆ ಹಾಕ್ತೀವಿ ಸರ್. ಹೊಳ್ಳಿ ಇನ್ನೊಂದೇನಪ್ಪ ಅಂದ್ರೆ ಆಯ್ತು ಉಳಿತಾಯ ಆತ, ಈ ಇನ್ಸೂರೆನ್ಸ್ ಮಾಡ್ಸಿದ್ರು 7,000 ಮಾಡ್ಸಿದ್ರು, ಆ ಬಕ್ಕ ಇನ್ನೊಂದು 30,000 ಏನೋ ಮಾಡ್ಸಿದ್ರು, ಅದೇ ಎಲ್ಲೈತೆ ಹಂಗ ರೊಕ್ಕ? ಒಲ್ಲಿ ರೊಕ್ಕ ಒಲ್ಲಿ ಅದು ಬಾಂಡ್ ಇರಬೇಕಾ? ನಮ್ಮವ್ರು ಸಾಲಿ ಕಲ್ತಿಲ್ ಸರ್. ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂತ ಬರ್ತಿದ್ವಿ ಸರ್. ಒಂದ್ ಮನೆಗೆ ಅದಕ್ಕೆ ಹಾಕೊಂತ ಬರ್ತೀವಿ ಸರ್. ಅದನ್ನ ಸಣ್ಣ ಅಮೌಂಟ್ ಹಾಕಿತ್ತು ಗೊತ್ತಾಕಿದ್ದಿಲ್ಲ ಸರ್. ಇದು 3 ಲಕ್ಷ ರೂಪಾಯಿ ಏನೈತಲ್ ಸರ್, 18,000, ಇದು 18,200 ರೂಪಾಯಿ ನಾನು ಕಟ್ತಾ ಇದೀನಿ ವರ್ಷಕ್ಕೆ. ಎಲ್ಲ ಇದು ಏನು ಇನ್ಸೂರೆನ್ಸ್ ಕಟ್ಟಕತ್ತೆ ಅಂತ ಹೇಳಿ PRK ಮುಖ್ಯ ಕಟ್ಟಾರ ಸರ್. ಹೊಳ್ಳಿ 12,000 ಚಿಲ್ರ ಒಂದು ಕಟ್ಟಿಸ್ಕೊಂಡ್ರು ಸರ್. ಹೊಳ್ಳಿ 18,000 ಚಿಲ್ರ ಫಸ್ಟಿಗೆ LIC ಕಟ್ ಮಾಡ್ಕೊಂಡು ಅದು ರಸೀದಿನ ಇಲ್ರಿ ಸರ್, ಅದ್ರ ಬುಕ್ಕದಾಗನ ಇಲ್ಲ ಅದ ತೋರ್ಸಿನಿ ಅದನ್ನ. ಆ ಬುಕ್ಕದಾಗ ಆ ರಸೀದಿ ಇಲ್ಲ, ಹಂಗ LIC ಕೊಟ್ಟಾರ ಸರ್. LIC ನಮ್ ಕಡೆ ಇಲ್ಲ ಅದ. ಅದನ್ನ ಎಡ್ ಹಿಡ್ಕೊಂಡು ನೀವು ಸಾಲ ತೊಗೊಂಡ್ರಿ ಅಂತ ಹೇಳ್ತಾರ್ರಿ ಸರ್. ಅದು ಇವ್ರ ಕಡೆನ LIC ಯಾಕೆ ಮಾಡಿಸ್ಬೇಕು, ಮತ್ ಬೇರೆ ಕಡೆ LIC ಮಾಡಂಗಿಲ್ವಾ? ಇಲ್ಲ, ಅವರು ನಿಮ್ಗೆ ಭದ್ರತೆ ಅಂತ ತಗೋತಾರಂತೆ, ಸಾಲ ಕೊಡೋಕಿನ ಅವ್ರು ಇನ್ಶೂರೆನ್ಸ್ ಮಾಡ್ಸೋದಂತೆ. ಇನ್ಸೂರೆನ್ಸ್ ಬೇರೆ, LIC ಬೇರೆ. ಮತ್ತೆ ಯಾವ್ದಾರ ಒಂದು ಪ್ರೂಫ್ ಕೊಡ್ಬೇಕಾ ಸರ್? ಹೌದು, ಯಾವ್ದು ಪ್ರೂಫ್ ಇಲ್ಲ ಇದುವರೆಗೆ. ಯಾವ್ದು ಬಂದಿಲ್ಲ ಸರ್. ಒಂದು ಹಂಚಿ ಕಡ್ಡಿ ಅಂಕರ ಯಾವ್ದು ಬಂದಿಲ್ಲ ಸರ್, ಒಂದು ಹಂಚಿ ಆಳಿನ ಇಲ್ಲ ಸರ್. ಮತ್ತೆ ನಿಮ್ಮ ಧರ್ಮಸ್ಥಳ ಸಂಘದ ಸದಸ್ಯರೇ ಎಲ್ಲ ಕೊಟ್ಬಿಟ್ಟವ್ರೆ, ಎಲ್ಲ ಬಂದ್ಬಿಟ್ಟಿದೆ, ಎಲ್ಲ ಪ್ರಾಫಿಟ್ ಆಗ್ಬಿಟ್ಟಿದೆ, ಸತ್ತಿರೋರ್ಗೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಮತ್ತೆ ನೀವು ನೋಡಿದ್ರೆ ಹಿಂಗೆ ಒಂದ್ ನಿಮಿಷ. ಅದೇನೋ ಹಿಂದೆ 30,000 ಒಂದು ಇದು ಮಾಡ್ಸಿದ್ರು, ಬಾಂಡ್ ಮಾಡ್ಸಿದ್ರಿ ಸರ್. ಆ ಬಾಂಡ್ ಬಂದಿಲ್ಲ ಸರ್ ಇನ್ಸೂರೆನ್ಸ್ ಅಂತಂದು. ಆ ಸಾಲ ತೊಗೊಂಡಿದ್ ಬೇರೆ, ಇನ್ಸೂರೆನ್ಸ್ ಬೇರೆ. ನಾವು 1 ಲಕ್ಷ ರೂಪಾಯಿ ತೊಗೊಂತಿದ್ವಲ್ಲ, ಆ PRK ಕಟ್ಟಾಕಿದ್ದು, ಇದು ಇನ್ಸೂರೆನ್ಸ್ ಬೇರೆ ಮಾಡ್ಸಿದ್ರು ಸರ್. LIC ಅಂತಂದು ಅದು LICನೂ ಅಲ್ರಿ ಸರ್. ಅದು ಕಟ್ಟಾಕಿತ್ತಲ್ಲ PRKದಾಗ ಕಟ್ಟಾಕಿತ್ತು ಸರ್. ಅದು PRK ಕಟ್ಟಾಕಿತ್ತಲ್ಲ ಅಂತಂದ ಅವಾಗನ ಪ್ರಶ್ನೆ ಮಾಡೀನಿ ಸರ್. 3 ವರ್ಷ ಆಯ್ತು ನಾ ಪ್ರಶ್ನೆ ಮಾಡಕಂತ ಬರಕತ್ ಸರ್. 3 ವರ್ಷ ಆದ್ರೂ ಇಲ್ರಿ, ಅಲ್ಲೇ ಆಫೀಸ್ನಾಗ ಕೇಳ್ರಿ ಅಂತ ಅಂತಿದ್ರು. ಇದೇನ್ ಸುದ್ದಿ ಬಂದಿದ್ದಿಲ್ರಿ ಸರ್. ಇದು ಆಫೀಸ್ನಾಗ ಕೇಳಿದ್ರು ಅವ್ರು ಏನ್ ಹೇಳ್ತಿದ್ರು, ಇಲ್ರಿ ನಿಮ್ಮ ಇದ್ರಾಗ ನೀವು ಮಾಡ್ಸಿದ್ರಲ್ಲ ಇನ್ಸೂರೆನ್ಸ್ ಅದ್ರಾಗ ಕಟ್ಟಾಕೈತ್ರಿ, ಅದು ಅಲ್ಲಿ ಹೋಗ್ತೈತಿ ಅಂತ. ಹಂಗ ಮತ್ತೆ ಇವ್ರು 6 ವಾರ ಯಾಕೆ ಕಟ್ಟಿಸ್ಕೊಂತಾರ ಇವ್ರು? ಅದು ಎಲ್ಲಿ ಹೋಗುತ್ತೆ ಹೇಳಿ, ಅಲ್ಲಿಂದ ನಾನು ಕಟ್ತೀನಲ್ಲ ಡೈರೆಕ್ಟ್, ವಾರ ಯಾಕೆ ಹಂಗ ನಾವು ತುಂಬಿದಕ್ಕಂತ ರೊಕ್ಕಕ್ಕೇನ ಬಡ್ಡಿ ಹಾಕೊಡ್ತಾರ ಇವ್ರು? ಅಂದ್ರೆ ಇವಾಗ ನೀವು ಕೇಳ್ತಿರೋದು, ನೀವು ಕಟ್ಟೋ ದುಡ್ಡಿಗೆ ಮತ್ತೆ ಯಾರು ಇನ್ಶೂರೆನ್ಸ್ ಅಂತ ಕಟ್ತಾ ಇದಾರೆ ಅದಕ್ಕೂ ಕೂಡ ಒಂದು ಬಾಂಡ್ ಇದು ಬೇಕು ನಿಮ್ಗೆ ಅಂತ, ಆಧಾರ ಬೇಕು ಅಂತ ಕೇಳ್ತಿರೋದಲ್ಲ? ಹೌದು ಸರ್, ಆಧಾರ ಇಲ್ಲ ಸರ್ ಇವ್ರ ಕಡೆ. ನಾ ಮೊನ್ನೆ ಹೇಳಿದೆ ಸೂಪರ್ವೈಸರ್ ಬಂದಾಗೆ, ಅಮ್ಮ ಎಲ್ಲಾದವ್ರಿ ತೊಗೊಂಬರ್ತೀನಿ ಅಂತಂದರು. ಅದು ತೊಗೊಂಬಂದ್ ಕೊಟ್ಟೆ ಇಲ್ರಿ ಇವ್ರು. ತೊಗೊಂಬಂದ್ ಕೊಟ್ಟಿಲ್ಲ ಸರ್. ಏನು ಕೊಟ್ಟಿಲ್ಲ ಅಂದ್ಮೇಲೆ ಯಾಕೆ ಕಟ್ತಿದ್ದೀರಾ ಮತ್ತೆ ದುಡ್ಡು? ಸ್ಟಾಪ್ ಮಾಡೀನಿ ಸರ್, ಅದಕ್ಕೆ ಸ್ಟಾಪ್ ಮಾಡೀನಿ. ಬ್ಯಾಂಕ್ ಸ್ಟಾಪ್ ಮಾಡೀನಿ ಸರ್. 2 ಕಂತು ಕಟ್ಟಿದ್ದಿಲ್ಲ ಸರ್. 2 ಕಂತು ಕಟ್ಲಾರ್ಕ ನಮ್ಮ ಸಂಘದಾಗ 9 ಜನ ಏನಿದಾರಲ್ಲ, ಆ 9 ಜನ ಮನೆಗೆ ಕಳ್ಸಿದಾರ. ಅವ್ರಿಗೆ ಇದು ಮಾಡಿದ್ರ ಅವರು. ನಾವಾಗೆ ಗ್ರಾಮ ಸಂಯೋಜಕ ಅಂತ ನಮ್ಮ ಮನೆ ಬರ್ತಿದ್ಲಿ, ಕಸ್ತೂರಿ ಅಂತಂದ್ರಿ ಸರ್ ಆ ಹೆಣ್ಮಗಳು. ನೀ ಅವ್ರಿಗೆ ಯಾಕೆ ತೊಂದ್ರೆ ಕೊಡ್ತಾ ಇದೀಯಾ, ನೀವು ಕರ್ತೆ ಐತಿ ಅಂತಂದ್ರಲ್ಲ, ನೀವು ತೊಗೊಂಬರ್ರಿ, ನಿಮ್ ಮೇಡಮ್ ಐತಿ ಅಂತಂದ್ರಲ್ಲ, ತೊಗೊಂಡ್ ಬರ್ರಿ, ತೋರ್ಸ್ರಿ, ನಿಮ್ಗೆ ಕಂತಲ್ಲ ಕಂತು ಕಟ್ತೀನಿ, ನಿಮ್ಗೆ ಕಂತಲ್ಲ ಉಷ್ಟು ಕ್ಲಿಯರ್ ಮಾಡ್ತೀನಿ ನಿಮ್ಗೆ ಅಂತ ಹೇಳಿನ್ರಿ ಸರ್. ಕ್ಲಿಯರ್ ಮಾಡ್ತೀನಿ, ಉಷ್ಟು ಕಟ್ರಿ, ಅದನ್ನ ಇದು ಉಷ್ಟು ಕಟ್ಟಿರೋ ಉಷ್ಟು ಕಟ್ತೀನಿ, ನಾನು ಕ್ಲಿಯರ್ ಮಾಡ್ತೀನಿ, ನಮ್ಗೆ ಅವಾಗ ಇದನ್ನ ತೊಗೊಂಬರ್ರಿ ಮೊದ್ಲು ಪಾಸ್ಬುಕ್. 13 ವರ್ಷದಿಂದ 20 ರೂಪಾಯಿ ಏನ್ ಕಟ್ಕೊಂತ ಬರ್ತಾ ಇದೀವಲ್ಲ ಆ ರೊಕ್ಕ, ಹೆಚ್ಚುವರಿ ಸಾಲ ತುಂಬಿವ್ರಿ ಸರ್. ನಾವು ರೊಕ್ಕ ತುಂಬಿನಿ ಸರ್ ಸಾಲಕ್ಕೆ. 8ನೇ ಕಂತು ತುಂಬಾಕ್ ಹೋದಾಗ ತುಂಬಿನಿ ಸರ್. ಅದ್ ಪ್ರಶ್ನೆ ಮಾಡಿದಾಗ ಇಲ್ರಿ ಅದು ನಿಮ್ ಊಟ ಯಾಕ್ರಿ ಮಾಕೈತ್ರಿ ಅಂತ ಅನ್ನು ಮಾತಂದ್ರಿ ಇವ್ರು. ಯಾಕೆ ಕಟ್ಟಿಸ್ಕೊಂಡ್ರಿ ಅಂತ ಕೇಳಿನಿ ಅದನ್ನ.
ಲೆಕ್ಕ ಮಾಡಿದ್ರೆ ಇಷ್ಟ ಆಕೈತಂತ ಸರ್. ನಮ್ದು ಈ ಏನ್ ಸರ್ ಮೊದ್ಲ ನಾವು ಕೃಷಿಕರು ಮಾಡ್ತೀವಿ ಸರ್ ರೇಷ್ಮೆ. ಈಗ ರೇಷ್ಮೆ ಮಾಡ್ಕೊತೀವಿ. ಮೊದ್ಲಾದ್ರೂ ಶೇಂಗಾ ಗೊಂಜಾಳ ಹಾಕ್ತಿವಿ ಸರ್. ನಾವು ಅದ್ರ ಬಗ್ಗೆ ಸಣ್ಣ ಅಮೌಂಟ್ ತೊಗೊಂತೀವಿ. ಭಾಳ ಅಂದ್ರೆ 1 ಲಕ್ಷ ಒಳಗ ತೊಗೊಂತೀವಿ ಸರ್. ಈ ತೊಗೊಂಡಾಗ ಅದೇನು ಸ್ವಲ್ಪ ಹೆಚ್ಚು ಕಮ್ಮಿ ಓಲು ಅಂತ ನಾವು ಅದ್ರ ಬಗ್ಗೆ ಲಕ್ಷಣ ಕೊಟ್ಟಿವಿ ಸರ್. ಈಗೀಗ ಏನು ಗದ್ದಲ ನಡೆಯಕತ್ತೈತಲ್ಲ ಸರ್, ಅವಾಗ ಗೊತ್ತಾಗ್ತಾ ಇದೆ ನಮ್ಗೆ. ಇಷ್ಟು ವರ್ಷ ಕೇಳ್ದೇ ಇರೋರು ಈಗ ಯಾಕೆ ಕೇಳ್ತಾ ಇದ್ರ ಎಲ್ಲ ಲೆಕ್ಕನೂ? ಇಷ್ಟು ವರ್ಷ ಕೇಳಿದ್ರೆ ಈಗ ಯಾಕೆ ಕೇಳಕತ್ತೀವಿ ಅಂತ ಸರ, ಹಿಂದೆ ಜಮಾ ಆಗಿತ್ತಲ್ಲ ಆ ದುಡ್ಡು, ನಮ್ ಹಿಂದಿನ ದುಡ್ಡು ಅದು ಸಾಲಕ್ಕೆ ಜಮಾ ಆಕೈತಂತಂದ್ರು, ಹೊಸ ಸಾಲಕ್ಕೆ ಸರ್. ಅದು ಜಮಾ ಆಗಿತ್ತು ತೋರ್ಸ್ಬೇಕ್ರಿ ಸರ್. ಹಂಗಾರ ಆ ರೊಕ್ಕಕ್ಕೆ ತಮ್ಮ ರೊಕ್ಕಕ್ಕ ಸೇಫ್ಟಿ ಐತಿ, ನಮ್ ರೊಕ್ಕಕ್ಕೆ ಯಾಕೆ ಸೇಫ್ಟಿ ಇಲ್ಲ? ನಾವೇನು ₹1 ಇಲ್ಲ ಸರ್. ಯಾಕ ಮಂಜುನಾಥ್ ಅಂದ ಓಲಿ ಅಂತ ಸುಮ್ಮನೆ ಬಿಡ್ತಿದ್ವಿ ಸರ್. ಹೇಳ್ತಿದ್ರು ಮೊದ್ಲೇ ಹೇಳ್ತಿದ್ವಿ ಅದು ಮಂಜುನಾಥ್ ಅಲ್ಲಿದ್ದ ಬರೋದು ರೊಕ್ಕ ಕಟ್ತಿರಿ ಅಂತ. ಏನೋ ದೇವ್ರ ಹೆಸರು ಹೇಳಿ ನಮ್ಗೆ ಎದುರಿಸ್ತಿದ್ದೆ ಸರ್ ಅವ್ರು. ದೇವರು ಬಡ್ಡಿ ವ್ಯವಹಾರ ಮಾಡ್ಕೊಂಡು ಜೀವನ ಮಾಡುವಂತದ್ದು ಗೊತ್ತು ಸರ್. ಅದು ಇದು ಬಂದಿದ್ದು ಹಿಂಗೆ ಲೆಕ್ಕ ಆಗಿದ್ದದ. ಯಾವ ಬ್ಯಾಂಕಿಂದ ಬಂತು ನಿಮ್ಗೆ? ನಮ್ಗೆ SBI ಬ್ಯಾಂಕ್ ಅಂತ ಹೇಳಿದ್ರಿ ಸರ್ ಅವರು. ಆಯ್ತು, ಅದು ಎಲ್ಲಿಂದ ಬಂತು ಅಕೌಂಟ್ ತಗೊಳ್ಳಿ. ಯಾವ ಬ್ಯಾಂಕಿಂದ ನಿಮಗ್ ಬಂತು, ನಿಮ್ ದುಡ್ಡು ಕೂಡ ಅದೇ ಬ್ಯಾಂಕಿಗೆ ಹೋಗ್ಬೇಕಲ್ವಾ? ಹಾ ಸರ್. ಕರೆಕ್ಟಾ? ಹ್ಞೂ ಸರ್. ಯಾವ ಬ್ಯಾಂಕಿಂದ ನಿಮ್ಗೆ ದುಡ್ಡು ಬಂತು ಅದೇ ಬ್ಯಾಂಕಿಗೆ ಇವ್ರು ತಗೊಂಡೋಗಿ ಕಟ್ತಾ ಇದಾರೆ ಅಂತ ಏನಾದ್ರು ಗ್ಯಾರಂಟಿ ಇದೆಯಾ? ಇಲ್ಲ ಸರ್, ಏನು ಹೇಳಿಲ್ಲ ಸರ್ ಅವರು. ಬ್ಯಾಂಕಿಗೆ ಕಟ್ತೀನಿ ಅಂತ ಹೇಳ್ತಾರೆ ಸರ್. ಯಾವ ಬ್ಯಾಂಕಿಗೆ ಅಂತ? SBI ಬ್ಯಾಂಕ್ ಅಂತ ಅಂದಾರೆ ಇವರು. ಆಯ್ತು, ಅದನ್ನ ಅಕೌಂಟ್ ಬ್ಯಾಂಕಿಗೆ ಕಟ್ತೀನಿ, ನಾ ಅಲ್ಲೇ ಕೊಡ್ತೀನಿ, ನಮ್ಮ ಅಕೌಂಟ್ ನಂಬರ್ ಕೊಟ್ಬಿಡ್ರಿ, ನಾ ಅಲ್ಲೇ ಇದು ಮಾಡ್ಕೊಂತೀನಿ ಅಂತ ಹೇಳಿದ್ವಿ. ಅದೇ ಯಾಕ ನಾವು ಕೊಟ್ಟಿದ್ದು ನಮ್ಮ ಕಡೆ ಕಟ್ಟಿರಿ ಅಂತ ಅಂತಾರೆ ಇವರು. ಆಯ್ತು, ನೀವು ಕೊಟ್ಟಿದ್ದು ಎಲ್ಲಿಗೆ ನೀವೇ ಇಟ್ಕೊತೀರಾ ಬ್ಯಾಂಕ್ ಕೊಡ್ತಾರಂತ ಅವರು? ಅವರು ಬ್ಯಾಂಕ್ ಕೊಡ್ತಾರ ಅಂತ ತನ್ನ ಮಾತಂದ್ರಿ ಇವರು. ಹಂಗ ನಾ ಬ್ಯಾಂಕಿಗೆ ಕಟ್ತೀನಿ ಅಂತ ಅಂದಿದ್ದಕ್ಕೆ ಅವ್ರು ಇಲ್ಲ ನಾವು ಕೊಡ್ಸಿರ್ತೀವಿ, ಮಧ್ಯವರ್ತಿಯಾಗಿ ನಾವು ಕೊಡ್ಸಿರ್ತೀವಿ, ಮಧ್ಯದ ನಮ್ಮ ಕಡೆ ಕೊಡ್ರಿ ನಾವು ಅಲ್ಲಿ ಕಟ್ತೀವಿ ಅಂತ ತನ್ನ ಮಾತಂದ್ರು. ಆಯ್ತು, ದುಡ್ಡು ಹ್ಞೂ ರೀ ಸರ್. ಎಲ್ಲಿ ಕಟ್ತಾರೆ ಅದನ್ನಾರು ಡೀಟೇಲ್ಸ್ ಕೊಡಕ್ ಹೇಳಿ. ಅಕೌಂಟು ಡೀಟೇಲ್ಸ್ ಮತ್ತೆ ಇಷ್ಟು ವರ್ಷದಿಂದ ನೀವು ಕಟ್ಟಿದಲ್ಲ ಆ ಡೀಟೇಲ್ಸ್ ತಗೊಳಕ್ ಹೇಳಿ. ನೀವು ಹೋಗಿ ಅಲ್ಲಿಗೆ ಕಟ್ಬಿಟ್ರೆ ಆಯ್ತು. ನಾನು ಕೇಳೀನಿ ಸರ್, ಆ ಡೀಟೇಲ್ಸ್ ಕೇಳಿ. ನಂದು 13 ವರ್ಷದ ಉಳಿತಾಯ ಏನೈತಿಲ್ಲ ಅದು ಪಾಸ್ಬುಕ್ನಾಗ ಬರ್ಬೇಕು. SBI ಪಾಸ್ಬುಕ್ನಾಗ ಹಚ್ಕೊಡ್ರಿ. ಅದು ಮತ್ತು ಅಲ್ಲೇ ಅಲ್ಲ ಯಾವಾರ ಮಾಡೋದು, ಅಲ್ಲಿ ಯಾವಾರ ಮಾಡಕತ್ತ ನಮ್ದು ಎಷ್ಟು ಆಕೈತಿ SB ಅಕೌಂಟ್ನಾಗ ಎಷ್ಟು ಕಟ್ತೀವಿ ಅನ್ನೋದು ನಮ್ದು ಲೆಕ್ಕ ಬೇಕಲ್ಲ ಅಂತ ಕೇಳಿದ್ರಿ ಅದನ್ನ. ಅದಕ್ಕೆ ನಾವು ಹಂಗ ಕೇಳಂಗ ಕಲ್ಲು ಹೋಗಿದ್ವಿ ಸರ್. ಅದು ಇಲ್ಲಿ ಬಂದು ನಿಂತೈತಿ ಸರ್. ಅದು ಒಳ್ಳೆ ಇವರು ಬಂದಿಲ್ಲ, ಸೂಪರ್ವೈಸರ್ ಬಂದಿಲ್ರಿ, ಹೆದರಿ ಓಡಿಗ್ಯಾರ ಇವ್ರು. ನಾ ಹೇಳ್ತೀನಿ ನೋಡ್ರಿ, ನಿಮ್ಗೆ ಹಂಗೇನ ಸಂಘದವ್ರ ನೀವೇನಾರ ಇದು ಮಾಡಿದ್ರಪ್ಪ ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮ್ಯಾಗ ಅಂತ ಕೇಳಿದ್ರಿ. ಅದು ಕಸ್ತೂರ್ಬಾಯಿಗೆ ಇಲ್ಲ ಕೊಡ್ರಿ ಕಂಪ್ಲೇಂಟ್ ಅಂತಲ್ಲ. ನೋಡಿ ಆಲೋಚನೆ ಮಾಡಿ, ನೀನು ಬಡವ್ರ ಹೆಣ್ಮಗಳು, ನೀನು ನನಗತ್ತೆ ದುಡ್ಕೊಂಡು ತಿಂತೀಯವ, ನಿನ್ ಮ್ಯಾಗ ನಮ್ಗ ಇದಿಲ್ಲ, ನಿಮ್ ಮ್ಯಾಗ ನಮ್ಗೆ ಇದಿಲ್ಲ, ಊರನವ್ರ ಮ್ಯಾಗ ಬೇಡ. ಸೊ ಅದೇನೈತಿ ತೊಂಬರ್ರಿ, ನಾ ಕಟ್ತೀನಿ. ನಿಮ್ ರೊಕ್ಕ ಅಂಕರ್ ನಾವು ಕಟ್ಟಕ್ ಒಲ್ಲೆನಾಗಲ್ಲ. ನಾವು ಕಟ್ಟಿದ ರೊಕ್ಕ ಐತಪ್ಪ ಅನ್ನೋದು ನಮಗ್ ಸಾಕು. ಐತಪ್ಪ ಉಳಿತಾಯದಾಗ ಐತಿ ಅನ್ನೋ ಸಾಕು ನಮ್ಗ ತೋರ್ಸಿದ ಕಟ್ತೀವಿ, ಅದ ರೊಕ್ಕನ ಕಟ್ತೀವಿ ಅಂತ ಹೇಳಿ ಸರ್. ಇಷ್ಟಾಗೈತೆ ಸರ್. ಅದು ಯಾಕ ಒಂದು ಏನಿಲ್ಲ ಅಂದ್ರೆ ಒಂದು 50 ಒಂದು 30 ಒಟ್ಟ ಎಲ್ಲ ಸರಿ 70-80 ಸಾವಿರ ರೂಪಾಯಿ ಲೆಕ್ಕ ಆಗೈತೆ ನೋಡಿ ಸರ್. ಅದು ಯಾಕೆ ಇದು PRK ತುಂಬಿದ್ದು ಬಂದ್ ಸರ್. ಹೊಳ್ಳಿ ಇದು ತುಂಬಿದ್ದು ಏನೋ ಇನ್ಸೂರೆನ್ಸ್ ಅಂತ ಅಂದ್ರಿ ಸರ್. ಎಷ್ಟು 30,000 ಒಂದು 7,000 ಎಲ್ಲ ಸರಿ ಒಟ್ಟು 70-80 ಸಾವಿರ ಲೆಕ್ಕ ಬಂತು ಸರ್. ಅದು ಇಲ್ಲ ಆ ಬುಕ್ಕದ ಲೆಕ್ಕ ಮಾಡೋಣ ಅಂತಂದ್ರು. ಲೆಕ್ಕ ಮಾಡೋದು ಬೇಕಾಗಿಲ್ಲ, ನೀವು ಕಟ್ಟಿದ್ರಲ್ಲ ಬ್ಯಾಂಕಾಗ ಅದ ತೊಂಬರ್ರಿ, ನೀವು ಪಾನ್ ಲೆಕ್ಕ ಹಾಕ್ಬಿಡ್ರಿ ಅಂತ ಕೇಳಿದ್ರಿ. ಆವಾಗ ಈಗ ನಾ ಏನ್ ಚಾಲ್ತಿ ಕಟ್ಟೀನಿ, 1 ಲಕ್ಷ ರೂಪಾಯಿ ಕಟ್ಟೀನಿ, 1 ಲಕ್ಷ ಮೇಲೆ ಕಟ್ಟೀನಿ ಸರ್. ಅದು ಬರ್ಬೇಕು ಸಾಲದ ಪಾಸ್ಬುಕ್ನಾಗ. ಇಲ್ಲ ಸ್ಟೇಟ್ಮೆಂಟ್, ಮಂತ್ಲಿ ಸ್ಟೇಟ್ಮೆಂಟ್ ಅಂಕರ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ತೊಂಬರ್ರಿ ಅಂತಂದ್ರೆ ಈ ಸಾಲದ ಅಷ್ಟ, ಹಿಂದ್ರ ಸಾಲದ ಬೇಡ ನಮ್ಗ. PRK ಮಾಡ್ಕೊಂಡಿದ್ದು ಎಷ್ಟೈತಿ ರೊಕ್ಕ ಅಷ್ಟಕ್ಕೆ ಬೇಕು ನಮ್ಗ ಅಂತ ಕೇಳಿದ್ರಿ ಸರ್. ನಿಮ್ಗೆ ಯಾರು ಹೇಳ್ಕೊಟ್ರು ಈ ತರ ಪ್ರಶ್ನೆ ಮಾಡಿ ಅಂತ? ನನಗೆ ಕಾಲ್ ಮಾಡಿದ್ರಾ? ಇಲ್ಲ ಸರ್, ಅಂದ್ರೆ ನಿಮ್ದು ನೋಡಿದ್ವಿ ಸರ್ ಆ ಡೀಟೇಲ್. ನಾವೊಂದು ವಿಡಿಯೋನ ಇದು ಮಾಡ್ಕೊಂಡಿದ್ವಿ ಸರ್, ಅವ್ರಿಗೆ ಗೊತ್ತಿಲ್ದಂಗೆ ಮಾಡ್ಕೊಂಡಿದ್ವಿ ಸರ್. ಅದ್ರ ಅದನ್ನ ಕೇಳಿದ್ರೆ ಅವ್ರು ಇಬ್ಬರು ಬಂದಿದ್ರು ಸರ್ ಚೆಕ್ ಮಾಡಕ್ಕ. ಇಲ್ಲ ಇದು ಹಿಂಗೈತಿ ಕಟ್ರಿ ಅಂತ ಹೇಳಿದ್ರು ಸರ್. ಆವಾಗ ಈ ನಿಮ್ದು ವಿಡಿಯೋ ನೋಡಿದ್ನಲ್ಲ ಸರ್, ವಿಡಿಯೋ ನಿಮ್ದ ಚಾನಲ್ ನೋಡ್ಕೊಂತ ಬಂದಿದ್ವಿ ಸರ್.
ನಿಮ್ಗೆ ಅದಕ್ಕೆ ಕಾಲಿಂಗ್ ಮುಂಜಾನೆ ಸುತ್ತು ಫೋನ್ ಹಚ್ಚಿದ್ರ ಈಗ ಎತ್ತಿರಿ ಸರ್. ಇಷ್ಟೊಂದ್ಸಲ ಫೋನ್ ಮಾಡಿದ್ರಲ್ಲ ನೀವು, 20 ಸಲ ಫೋನ್ ಮಾಡಿದ್ರ. ಹಾಂ ಸರ್ ಮಾಡಿದ್ದೀನಿ ಸರ್ ಇರ್ಲಿ. ಈಗ ನಾವು ಮಾಡೋದು ನೋಡಿ, ನೀವು ಕಷ್ಟಪಟ್ಟು ದುಡಿತೀರಾ, ಒಂದೊಂದು ರೂಪಾಯಿಗೂ ಲೆಕ್ಕ ಬೇಕು ಅಲ್ವಾ ಇವ್ರೆ? ಹೌದು ಸರ್. ಒಂದೊಂದು ರೂಪಾಯಿ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ನಾವ್ ಯಾಕೆ ಕಟ್ಟಬೇಕು? ಈಗ ಅವ್ರು ಈಗ ಧರ್ಮಸ್ಥಳ ಸಂಘದವರು ಸಿಕ್ಕಾಬಿಟ್ಟು ಒಳ್ಳೆ ಕೆಲಸ ಮಾಡ್ಬಿಟ್ಟಿದಾರಂತೆ, ಊರೆಲ್ಲ ಉದ್ಧಾರ ಮಾಡಿದಾರೆ ಅಂತ ಹೇಳ್ತಾ ಇದಾರೆ ಅವರು, ಹ್ಞೂ ಸರ್. ಅಲ್ವಾ? ಬಟ್ ನಿಮ್ಗೆ ಲೆಕ್ಕ ಕೊಡದೆ ಅವ್ರು ಊರು ಉದ್ಧಾರ ಮಾಡಿದ್ರೆ ಏನು ಅಲ್ಲಿಗೆ ಇದಿದೆ? ಅದು ನಿಮ್ ದುಡ್ಡು ತಗೊಂಡೋಗಿ ಉದ್ಧಾರ ಮಾಡ್ಬೇಕು ಅವರು, ನಿಮ್ಗೆ ಲೆಕ್ಕ ಕೊಟ್ರೆ ಸಾಕಲ್ವಾ? ಹೌದು. ಆಮೇಲೆ ಉದ್ಧಾರ ಮಾಡ್ಕೊಳ್ಳಿ ಅವರು. ಈಗ ಊರ್ನೇ ಅವರು ಜಗಳ ಮಾಡಿಸಿ ಊರ್ನೇ ಬಿಡಿಸ್ತಾ ಇದ್ರಂತಲ್ಲ, ಯಾಕೆ? ಹೌದು ಸರ್. ಸಂಘದವ್ರನ್ನೇ ಜಗಳ ಹಚ್ಚಿಸಿ ಬಿಡ್ತಾ ಇದಾರಂತಲ್ಲ. ಊರು ನಮ್ಮಲ್ಲೇ ಇಬ್ಬರು ಬಿಟ್ಟಿದ್ದಾರೆ ಸರ್. ನಮ್ಮಲ್ಲಿ ಇಬ್ಬರನ್ನ 3 ಮಂದಿ ಬಿಟ್ಟಿದ್ದಾರೆ ಸರ್. ಆವಾಗ ನಾನೇನು ರೊಕ್ಕ ಕಟ್ಟಿವಿ ಸರ್. ಈಗ ಅಲ್ಲಿ 3ನೇ ವಾರ ಸರ್ ನಾವು ಕಟ್ಲಾರ್ದು. ಬುಧವಾರ ಸಂಜೆ ಮುಂದೆ ರೊಕ್ಕ ಕಟ್ಟಬೇಕು ಅಂದ್ರೆ ಬೆಸ್ಟಾರ್ ಕನೆಕ್ಷನ್ ಐತಿ ಸರ್ ಅದು. ಇಲ್ಲಿ ನನ್ ನೋಡಿ ಇನ್ನೂ ಒಂದು 4 ಜನ 5 ಜನ ಅವರು ಕಟ್ಟಿಲ್ಲ ಸರ್. ಓಕೆ. ಬ್ಯಾಂಕಿಂದ ಯಾವ ನೋಟಿಸು ಬಂದಿಲ್ಲ? ಇಲ್ಲ ಸರ್, ಯಾವ ಬ್ಯಾಂಕ್ ಏನು. ಆಯ್ತು. ಈಗ ನಿಮ್ಮ ಮೇಲೆ ಯಾರು ಕಡೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ? ನಮ್ಮ ಮ್ಯಾಗ ಯಾರು ಕಂಪ್ಲೇಂಟ್ ಕೊಟ್ಟಿಲ್ರಿ ಸರ್. ಓಕೆ. ನೀವು ದುಡ್ಡು ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಒಂದು ಮುಳುಗುಂದದಲ್ಲಿ ಒಂದು 5-6 ಮಂದಿ ಏನೋ ಕಂಪ್ಲೇಂಟ್ ಯಾವ ಸಂಘದ ಮ್ಯಾಗ ಐತೆ ಗೊತ್ತಿಲ್ಲ ಸರ್. ಒಂದು 5-6 ಮಂದಿ ಸಂಘದ ಮೇಲೆ ಕಂಪ್ಲೇಂಟ್ ಕೊಟ್ರ ಅನ್ನೋದು ನಮ್ಗೆ ಮಾಹಿತಿ ಬಂದಿದೆ. ಓಕೆ. ಒಂದ್ ಕೆಲಸ ಮಾಡಿ, ನೀವು ಕಟ್ಲಿಲ್ಲ ಅಂತಂದ್ರೆ ಬೇಕಾದ್ರೆ ಧರ್ಮಸ್ಥಳ ಸಂಘದವರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೇಳಿ. ಆ ಕಂಪ್ಲೇಂಟ್ ಕೊಟ್ಟಾಗ ನೀವು ಹೋಗ್ಬಿಟ್ಟು ಆ ಪೊಲೀಸರ ಹತ್ರನೇ ಹೇಳಿ, ಸರ್ ನನ್ಗೆ ಇವ್ರು ಲೆಕ್ಕ ಕೊಟ್ಟಿಲ್ಲ, ನಾನು ಅದಕ್ಕೆ ದುಡ್ಡು ಕಟ್ಟಿಲ್ಲ ಅಂತ. ಅಲ್ಲಿಗೆ ಅವರು ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಅಲ್ಲಿಗೆ ತಗೊಂಬಂದು ಪೊಲೀಸರ ಮುಂದೆನೆ ಕೊಡ್ಲಿ. ಅಲ್ವಾ? ನೀವು ಇಷ್ಟು ವರ್ಷ ಕಟ್ಟಿದ್ದೆಲ್ಲ ಬಂದ್ರೆ ಹೇಳ್ಬೇಕು ಅನ್ನೋ ವಿಚಾರನ ಐತಿ ಸರ್ ನನಗೆ. ಈಗ ಅವ್ರೇನು ಬಂದ್ರೆ ನಾನು ಧೈರ್ಯವಾಗಿ ಪ್ರಶ್ನೆ ಮಾಡಿದಾರೆ. ಇವಾಗ ನಿಮಗೆ ನ್ಯಾಯ ಸಿಗ್ಬೇಕಷ್ಟೇ. ಎಲ್ಲೋ ಒಂದ್ ಕಡೆ ಯಾರೋ ಉದ್ಧಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ ದುಡ್ಡು ತಗೊಂಡೋಗಲ್ಲ ಉದ್ಧಾರ ಮಾಡೋದಲ್ಲ. ಆಕ್ಚುಲಿ ಮೊದ್ಲು ನಿಮ್ ಬದುಕನ್ನ ಕಟ್ಕೊಡ್ಬೇಕು ಅಲ್ವಾ? ಮತ್ತೆ ಕಳ್ಳೆಕ್ಕ ಸುಳ್ಳೆಕ್ಕ ಕೊಟ್ರೆ ಮತ್ತೆ ಯಾಕೆ ಜನ ನನಗ್ ಬೈತಾರೆ? ನನ್ ಮಾತ್ರ ಸುಳ್ಳು ಅಂತ ಬೈತಾರೆ, ನನಗ್ ಬೈತಾರಲ್ಲ ಯಾಕೆ ಇವರು? ಕೇಳಿಸ್ಕೊಂಡಿದ್ರ? ನಿಮ್ಗೆ ಪ್ರಶ್ನೆ ಮಾಡಿದ್ದರದು ನಾನ್ ನೋಡಿ ಸರ್ ವಿಡಿಯೋನ. ಹೊಳ್ಳಿ ನೀವು ಪ್ರಶ್ನೆನ ಉತ್ತರ ಕೊಟ್ಟಿರೋದು ಇದನ್ನ ವಿಡಿಯೋ ನೋಡಿ ಸರ್. ಆ ವಿಡಿಯೋ ನೋಡಿ ನಿಮ್ಗೆ ಕಾಲಿಂಗ್ ಮಾಡಿದ್ ಸರ್ ಅದು. ಓಕೆ. ಈಗ ನಿಮ್ಗೆ ನಮ್ಮ ವಿಡಿಯೋ ಇಂದ ಸಹಾಯ ಆಗ್ತಿದೆ, ಹೆಲ್ಪ್ ಆಗ್ತಿದ್ಯಾ? ಆ ವಿಡಿಯೋ ನೋಡಿ ನಾವು ಕೇಳಕ್ಕೆ ಧೈರ್ಯ ಬಂತು. ಮತ್ತ ನಮ್ಮ ಸಂಬಂಧ ಅವಕ್ಕ ಇವ್ರು ಗದಗ ಸುಭಾಷ್ ಅವ್ರಿಗೆ, ಅವಕ್ಕ ಈ ಚಿತ್ರದುರ್ಗ ಹಿರಣ್ಣವ್ರಿಗೆ, ಅವ್ರು 3 ಮಂದಿ ಏನು ಇದಲ್ಲ, ನೀವು 3 ಮಂದಿ ಜನ ಇದ್ರೆ ನಮ್ಮ ಧೈರ್ಯ ಬಂದಿತ್ತು ಸರ್. ಆಯ್ತು. ಲೆಕ್ಕ ಕೇಳಿ. ಲೆಕ್ಕ ಕೇಳೋರು ಕೊಟ್ಬಿಡಿ. ಆಯ್ತು ಸರ್. ಆಯ್ತು. ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅರಳಿ ಅಂತ ಸರ್. ಗದಗ ಜಿಲ್ಲಾ ಮುಳುಗುಂದ ಸರ್ ನಮ್ಮೂರು. ಓಕೆ. ಆಯ್ತು. ನಾಗರಾಜ್, ಗದಗ. ಹ್ಞೂ ಸರ್. ಆಯ್ತು. ನಾಳೆ ಲೆಕ್ಕ ಕೇಳಿ, ಸ್ಟೇಟ್ಮೆಂಟ್ ತಗೊಂಬರ ಕೇಳಿ. ಬ್ಯಾಂಕ್ ಸ್ಟೇಟ್ಮೆಂಟು ಯಾವ್ಯಾವಕ್ಕೆ ಎಷ್ಟೆಷ್ಟು ಹೊತ್ತು ಎಲ್ಲೆಲ್ಲಿ ಜಮಾ ಆಯ್ತು. ಈಗ ಇವರೇ ಬಂದು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗಿರ್ಬೋದು. ಇವ್ರು ಮನೇಲಿ ಮಡಿಕತ್ತಾರ ಅದನ್ನ, ಚೀಲ ತುಂಬ್ಕೋತಾರ ಆ ದುಡ್ಡನ್ನ? ಬ್ಯಾಂಕಿಗೆ ತಾನೇ ಕೊಡ್ಬೇಕು. ಹೌದು. ನಾನು ಇನ್ನೊಂದು ಏನ್ ಹೇಳಿದ್ರಿ ಸರ್, ಬ್ಯಾಂಕ್ ಅವ್ರು ಬಿಡ್ತಾರ ಹೋಗ್ಲಿ? ಇವ್ರು ತುಂಬಿ ಇಟ್ಕೊಂಡ್ಬಿಟ್ರ ಬ್ಯಾಂಕ್ ಅವ್ರು ಬಿಡ್ತಾರಾ? ಇಲ್ಲ, ಬಿಡಂಗಿಲ್ಲ. ಬ್ಯಾಂಕ್ಗೆ ಬ್ಯಾಂಕ್ ಅವ್ರು ನಿಮ್ಗೆ ದುಡ್ಡು ಕೊಟ್ಟಿದಾರೆ ಅಂದ್ಮೇಲೆ ನೀವು ಬ್ಯಾಂಕ್ಗೆ ದುಡ್ಡು ಕೊಡ್ಬೇಕಲ್ವಾ? ಆ ಪ್ರಶ್ನೆ ಮಾಡೀನಿ ಸರ್ ನಾನು. ಈಗ ನಿಮ್ದು ಯಾಕೆ ಕ್ಯಾಶ್ಲೆಸ್ ಏನು ಕ್ಯಾಶ ಕೊಡ್ಬೇಕಂತ ನಂಗಿಲ್ಲ. ನಾವು ಅಲ್ಲಿ ಹೋಗಿ ಫೋನ್ ಪೇ ಮಾಡ್ತೀವಿ, ಇಲ್ಲ ಬ್ಯಾಂಕ್ ನಾ ಕಳಿಸ್ತೀನಿ ರೊಕ್ಕನ. ಅಕೌಂಟ್ ನಂಬರ್ ಕೊಡ್ರಿ, ಫೋನ್ ಪೇ ಮುಖಾಂತರ ನಾವು ಅದ ಅಕೌಂಟಿಗೆ ಕಟ್ತೀವಿ ಅಂತ ತಿಳಿದ್ರಿ ಸರ್. ಅವ್ರು ನಿಂದಿರ್ಲಿಲ್ಲ ಆ ಟೈಮ್ದಾಗ. ಆಯ್ತು. ಇನ್ಮೇಲೆ ದುಡ್ಡು ಅವ್ರಿಗೆ ಕೊಡಿ, ಧರ್ಮಸ್ಥಳ ಸಂಘದವ್ರಿಗೆ ಕೊಡಿ. ಆದ್ರೆ ನಿಮ್ಮ ಅಕೌಂಟ್ ಎಲ್ಲಿದೆ ಟ್ರಾನ್ಸಾಕ್ಷನ್ ಆದ್ರೆ ತಂದು ಕೊಡಕ್ ಹೇಳಿ. ಅದು ಕೊಟ್ಬಿಟ್ಟು ಸರಿ ಆಯ್ತು ಅಂತಂದ್ರೆ ನೀವು ಧರ್ಮಸ್ಥಳ ಸಂಘದವ್ರಿಗೆ ಕೊಡಿ, ಅವರೇ ಕಟ್ಕೊಳ್ಳಿ. ಬಟ್ ಅದಕ್ಕೆ ಮುಂಚೆ ನೀವು ಸ್ಟೇಟ್ಮೆಂಟ್ ಎಲ್ಲಿದೆ ನೋಡ್ಬೇಕಲ್ಲ. ಪ್ರತಿ ವಾರ ಎಷ್ಟೆಷ್ಟು ಆಯ್ತು ಅಂತ ಸ್ಟೇಟ್ಮೆಂಟ್ ನೀವು ಕಣ್ಣಾರೆ ನೋಡಿ. ಸರಿ ಇದೆ. ಒಳ್ಳೆ ಅವ್ರ ಕಡೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನದ SKRDP ಅಂತಂದ ಒಂದು ಇದನ್ನ ಕೊಡ್ತಾರ ಅವ್ರು. ಸಾಲ ಎಷ್ಟು ಐತಿ ಅದು ನಮ್ಗೆ ಗೊತ್ತಾಗಿಲ್ಲ ಸರ್. ಏಟ್ ಐತಿ ಏಟ್ ಇಲ್ಲ ಅದು ಇವ್ರವರೇ ಹೋಗಿ ಬರ್ಕೊಳ್ಳೋದಕ್ಕಲ್ಲ ಸ್ಟೇಟ್ಮೆಂಟ್ ಇರೋದು. ಆಫೀಸ್ಗೆ ಹೋಗಿ ಬರ್ಕೊಳ್ಳೋದಕ್ಕಲ್ಲ. ಬ್ಯಾಂಕ್ನವರು ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ, ಇವ್ರು ಕಲೆಕ್ಷನ್ ಮಾಡ್ಕೊಂಡು ಹೋಗಿ ಮತ್ತೆ ಬ್ಯಾಂಕಿಗೆ ಕೊಡ್ಬೇಕು. ಬ್ಯಾಂಕ್ ದುಡ್ಡು ಬ್ಯಾಂಕಿಗೆ ಹೋಗ್ಬೇಕಲ್ವಾ? ಅದು ಅಲ್ಲಿಲ್ಲ ಅಂದ್ರೆ ಹೋಗ್ಬೇಕು ಅಂದ್ರೆ ಒಂದು ಅಕೌಂಟ್ ಇರಬೇಕು, ನಿಮ್ದು ಟ್ರಾನ್ಸಾಕ್ಷನ್ ಇರಬೇಕು, ನಿಮ್ ಹೆಸರು ಇರ್ಬೇಕಲ್ಲಿ.
ನಿಮ್ ಸಂಘದ ಹೆಸರಾರು ಇರ್ಬೇಕು, ಅಷ್ಟು ಜನ ದುಡ್ಡು ಕಟ್ತಾ ಇರೋರ್ದು ಎಲ್ಲ ಅಕೌಂಟ್ ಅಲ್ಲಿ ಇರ್ಬೇಕಲ್ವಾ? ಅವಾಗ ಎಷ್ಟೆಷ್ಟು ಬಂತು, ಎಷ್ಟೆಷ್ಟು ಬಡ್ಡಿ ಆಯ್ತು ಎಲ್ಲ ಒಂದೊಂದೊಂದೊಂದು ಕಾಲಮ್ ಅಲ್ಲಿ ಬರುತ್ತೆ ಅಲ್ಲಿ. ಆಮೇಲೆ ಇನ್ಶೂರೆನ್ಸ್ ಕಟ್ಕೊಂಡಿದ್ದಕ್ಕೆ ಅದು ಸಪರೇಟ್ ಆಗಿ ಎಲ್ಲಿ ಕಟ್ಟಿದ್ರಾ, ಯಾವ ಕಂಪ್ನಿ ಇದೆ ಅದು? ಅದ ಯಾವ ಕಂಪ್ನಿ ಟೈಪ್ ಆಗೈತೆ ಅನ್ನೋದು ನಮ್ಗೆ ಇದು ಬೇಕಾದ್ರೆ ಕೇಳ್ರಿ. ಟೈಪ್ ಆಗಿ ಅಲ್ಲಿಗೆ ಹೋದ್ರುನು ಆ ಕಂಪನಿಯಿಂದ ನಿಮ್ಗೆ ಏನಾದ್ರು ಒಂದು ಆಧಾರ ಕೊಡ್ಬೇಕಲ್ವಾ? ಕೊಡ್ಬೇಕು ಸರ್, ಕೊಡ್ಬೇಕು. ಮತ್ತೆ ನಿಮ್ಮ ಮನೆಯವ್ರಿಗೆ ಹೇಳ್ಬೇಕಲ್ವಾ, ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಂತ ಇನ್ಶೂರೆನ್ಸ್ ಮಾಡಿಸಿದೀನಿ, ಈ ತರ ಬಾಂಡ್ ಅಂತ ಒಂದಿದೆ ಅಂತ ಅವ್ರು ನಿಮ್ಮ ಮನೆಯವ್ರಿಗಾರು ಹೇಳ್ಬೇಕಲ್ವಾ ನೀವು? ಮತ್ತೆ ಇಲ್ಲ ಸರ್, ಅದು ನಿಮ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವರೇ ತಿನ್ಕೊಂಡ್ಬಿಡ್ತಾರ ಹಂಗಾರೆ ಇನ್ಶೂರೆನ್ಸ್ ಕಟ್ಕೊಂಡು? ಯಾರು ಗೊತ್ತಾಗಲ್ವಾ? ಹಾ ಕೇಳಿ, ನಾಳೆ ಪ್ರಶ್ನೆ ಮಾಡಿ ಕೇಳಿ, ಸರಿನಾ? ಅವ್ರು ಕೇಳಿ ಸರ್, ಕೇಳಿಂದ ಸರ್ ಈ 9 ಜನರನ್ನ ಮನಿ ಕಳ್ಸ್ಯಾರಿ ಸರ್ ಅವ್ರು ಕೇಳಕ್ಕೆ. ನೀವು 9 ಜನ ಕೂಡ ಕೇಳಿ, ನಿಮ್ದು ಅಕೌಂಟ್ ಇದೆ ಅಂತ ಹೇಳಿದಾರೆ, ನಿಮ್ಮ ಅಕೌಂಟ್ ಎಲ್ಲಿ ಇದೆ ಅಂತ ನೀವು ಕೇಳ್ಕೊಂಡ್ ಬನ್ನಿ ಅಂದೆ ಅಂತ ಕೇಳಿದ್ರೆ ಅವರು ನಾವು ಸಹಿ ಮಾಡಿವಿ, ಅವರು ನಾವು ಸಹಿ ಮಾಡಿವಲ್ಲ, ಅವರು ನಮಗ ತುಂಬಾಕ್ ಹಚ್ತಾರಲ್ಲ ಅಂತಂದು ಅವರು ಇದು ಮಾಡ್ತಾರೆ. ಅವ್ರು ಆಯ್ತು, ಅವ್ರು ಸೈನ್ ಮಾಡಿದಾರಲ್ವಾ, ನೀವ್ ಕೇಳ್ತಾ ಇರೋದೇನು, ಕೊಡಲ್ಲ ಅಂತ ಹೇಳ್ತಾನೆ ಇಲ್ವಲ್ಲ ನೀವು? ಇಲ್ಲಿ ಕೊಡಂಗಿಲ್ಲ ಅಂತ ಹೇಳಿ. ಮತ್ತೆ ನಿಮ್ ದುಡ್ಡು ಎಲ್ಲಿ ಹೋಗ್ತಿದೆ ಅದನ್ನ ಕೇಳ್ತಾ ಇದ್ದೀರಲ್ವಾ ನೀವು? ಅವ್ರ ದುಡ್ಡು ಕೂಡ ಎಲ್ಲಿ ಹೋಗ್ತಿದೆ ಅಂತ ಅವರೇ ಕೇಳ್ಕೊಳ್ಳಿ, ಆಯ್ತು? ಸರ್, ಅವ್ರ ದುಡ್ಡು ಕೂಡ ಎಲ್ಲಿ ಹೋಗ್ತಾ ಇದೆ, ಅವ್ರು ಕಟ್ತಾ ಇರ್ತಾರಲ್ವಾ? ಮತ್ತೆ ಅವ್ರ ಹೆಸರು ಎಲ್ಲೋ ಒಂದ್ ಕಡೆ ಇರುತ್ತೆ ತಾನೆ, ಎಲ್ಲೋ ಒಂದ್ ಕಡೆ ಆಫೀಸಲ್ಲ ಅದು ಇರಬೇಕಾಗಿರೋದು, ಬ್ಯಾಂಕ್ ಅಲ್ಲಿ ಇರ್ಬೇಕು ಸರ್. ಹೋಗ್ತೀನಿ ಸರ್. ಇವ್ರದ್ದು ಏನಿಲ್ಲ ಸರ್, ಇನ್ನೊಂದ್ ಏನಪ್ಪ ಅಂದ್ರ ಅವ್ರಿಗೆ ಬರಕ್ಕ ಮನ್ಸಿಲ್ರಿ ಸರ್. ಅದೇ ಊರೂರ್ನ ಈ ತರ, ನಾಗರಾಜ್ ಅವ್ರೆ, ಊರೂರ್ನ ಈ ತರ ಹಾಳು ಮಾಡ್ತಾ ಇರೋದು ಅನ್ಸುತ್ತೆ ಅವ್ರು ಹಂಗಾರೆ. ಮಾಡ್ತಾರೆ ಸರ್, ಈಗ ಹೇಳಿ, ಊರ್ ಉದ್ಧಾರ ಮಾಡ್ತಿದ್ರೆ ಊರ್ ನಾಶ ಮಾಡ್ತಿದ್ದಾರೆ ಇವರು. ಊರ್ ಹಾಳು ಮಾಡ್ತಾರೆ ಸರ್, ಊರ್ ಅಂಕ ಉದ್ಧಾರ ಮಾಡಂಗಿಲ್ಲ ಸರ್. ಎಲ್ಲೆಲ್ಲೋ ಸಣ್ಣ ಪುಟ್ಟ ಎಲ್ಲೆಲ್ಲೋ ಇದು ಮಾಡ್ಕೊಂಡು ಕೆರೆ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತ ಅಂತಾರ ಸರ್. ಅದು ದುಡ್ಡು ಬೇರೆ ಅದು ಗೌರ್ಮೆಂಟ್ ದುಡ್ಡು, ಗೌರ್ಮೆಂಟ್ ಹೆಸರು ಆಗಲ್ಲ ಸರ್, ಅದು ಇವ್ರ ಕಡೆಯಿಂದನ ಹಾಕೈತೆ ಸರ್. ನಿಮ್ಗಳ ದುಡ್ಡು ಇದೆಯಲ್ಲ ಅಲ್ಲಿ, ನಮ್ಗ ಅದ ಹೇಳ್ತಿದ್ದೇನೆ ಸರ್, ಇದ ಬೇರೆಯವ್ರ ಹೆಸರು. ನಿಮ್ಮ ಜೀವನ ರೂಪಿಸಕ್ ಆಗದಿರೋರು ಊರ್ ಉದ್ಧಾರ ಮಾಡ್ತಿ ಅಂತಂದ್ರೆ ಯಾರು ಉದ್ಧಾರ ಮಾಡ್ತಾರ? ಊರ್ನೇ ಹಾಳು ಮಾಡ್ತಾವ್ರಲ್ಲ, ಹಾಳು ಮಾಡ್ಬಿಟ್ಟು ಏನು ಉದ್ಧಾರ ಮಾಡೋದು ನೀವು? ಫಸ್ಟ್ ಜೀವ ಉಳಿಸ್ತಾನೆ. ಹೌದು ಸರ್. ಆಮೇಲೆ ಇದುವರೆಗೆ ಯಾರು ಕೂಡ ನಾನು ದುಡ್ಡು ಕಟ್ಟಲ್ಲ ಅಂತ ಎಲ್ಲೂ ಹೇಳಿಲ್ಲ. ಏನೋ ಹೆಚ್ಚು ಕಮ್ಮಿ ಆಗಿದೆ, ವಾರ ಬಿಟ್ಟು ಒಂದು ಕಟ್ಟಿದ್ದಾರೆ. ಅಷ್ಟಕ್ಕೆ ನಿಮ್ಗಳಿಗೆ ದಮ್ ಇಲ್ವಾ, ತಾಕತ್ತಿಲ್ವಾ ಅಂತ ನಿಮ್ಮನ್ನ ಕೇಳಿದ್ರೆ ನಿಮ್ಗೆ ಅದ್ ಕೇಳೋ ರೀತಿನ ಅದು ಅವರು? ಸರ್ ತಪ್ಪು ಸರ್, ಹಂಗೆ ಕೇಳಬಾರ್ದು. ಒಂದ್ ವಾರ ಮಿಸ್ ಮಾಡ್ಕೊಂಡು ಮುಂದಿನ ವಾರ 2 ಸೇರಿ ಕಟ್ಟಿದ್ವಿಲ್ಲ ಸರ್. ಕಟ್ಟಿದ್ರಲ್ಲ, ಇಷ್ಟು ವರ್ಷ ಕಟ್ಟಿದ್ರಲ್ಲ, ಯಾರು ಬಿಟ್ಟಿದ್ದಾರೆ? ಕಟ್ಟಿದೀವಿ. ಆದ್ರೆ ಅವರೇ ಮೋಸ ಮಾಡೋದು ಹೊರತು ನೀವು ಮೋಸ ಮಾಡಿಲ್ಲ ಅವ್ರಿಗೆ. ಇಲ್ಲ ಸರ್. ಅಲ್ವಾ ಸರ್, ನಮ್ದ 70-80 ಸಾವಿರ ಹೋಗಿತ್ತು, ಮತ್ತೆ ನಾ ಯಾರು ಕೇಳ್ಬೇಕು ಸರ್? ಕೇಳಿ, ನಾಳೆ ಕೇಳೋವರೆಗೂ ನೀವು ಕಟ್ಟಕ್ ಹೋಗ್ಬೇಡಿ ಅಷ್ಟೇ. ಸ್ಟೇಟ್ಮೆಂಟ್ ಕೊಟ್ರೆ ದಯವಿಟ್ಟು ಮಿಸ್ ಮಾಡದೆ ಅವ್ರು ಕಟ್ಟಿ ದುಡ್ಡು. ಇಲ್ಲ ಸ್ಟೇಟ್ಮೆಂಟ್ ಕೊಡ್ಬಿಟ್ಟು ಕಟ್ಟಂಗಿಲ್ರಿ ಅಂತ ಹೇಳ್ಬಿಟ್ಟಿವಿ. ಸ್ಟೇಟ್ಮೆಂಟ್ ತೊಂಬರ್ರಿ, ನಿಮ್ ರೊಕ್ಕಲ್ಲ ಪೂರ್ತಿ ಅಮೌಂಟ್ ಸೆಟಲ್ ಮಾಡ್ತೀನಿ ಅಂತ ಹೇಳಿ ಸರ್.